ಯಾವ್ದೋ ಒಂದು ಕವರ್ ಅಲ್ಲಿ ಒಂದು ಸ್ಯಾರಿ ಒಂದು ಡ್ರೆಸ್ ಪೀಸ್ ಇದೆ. ಸೊ ಈಗ ಯಾರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅದು ಅವ್ರಿಗೆ. ಯಾಕಾದ್ರೂ ಲಿಸೆಂಡ್ ನೋಡಿದ್ನು ನಾನು, ಈಗ ಲಿಸೆಂಡ್ ಎದ್ಕೊಂಡು ಹೋಗ್ತಾರಲ್ಲ ಪಾಪ ಅನಿಸ್ತಿದ್ದು. ಎಷ್ಟು ಬೆಳ್ಳಿಗೆ ಬೇರೆ ಇದೆಯಾ, ನೀವೇ ಇಟ್ಕೊಳ್ಳಿ, 3 ಇಟ್ಕೊಳ್ಳಿ. ನೋಡಿ ಹೋಟ್ಲಿಂದ ಬಂದು ತಂದಿದ್ದಾರೆ ಇದನ್ನು, ಬ್ಲೂ ಪ್ಯಾಡ್ ಅಂತೆ. ಈಗ ಅಂಟಿಸ್ಬಿಟ್ಟು ಅದನ್ನು ತೊಗೊಂಡು ಹೋಗ್ತಾರೆ ಲಿಸೆಂಡ್. ನನಗೆ ಬೇಜಾರಾಗ್ತಿದೆ ಈಗ. ಯಾಕಾದ್ರೂ ಲಿಸೆಂಡ್ ನೋಡಿದ್ನು ನಾನು, ಈಗ ಲಿಸೆಂಡ್ ಎದ್ಕೊಂಡು ಹೋಗ್ತಾರಲ್ಲ ಪಾಪ ಅನಿಸ್ತಿದ್ದು. ಸೊ ಲಗೇಜ್ ಎಲ್ಲ ಕ್ಯಾಬಲ್ಲಿ ಇಟ್ಕೊಂಡು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ನಾನು ಡೆಲ್ಲಿ ಏರ್ಪೋರ್ಟಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಲೇಟ್ ಆಗಿಬಿಟ್ಟಿದೆ, 2:15 ಫ್ಲೈಟು. ಈಗ ಟೈಮ್ ಬಂದು ಇಲ್ಲಿ 1 ಗಂಟೆ. ನಾವು ಆ್ಯಕ್ಚುಲಾಗಿ 2 ಅವರ್ ಮುಂಚೆ ಇರಬೇಕಿತ್ತು, ಬಟ್ ಲೆಟ್ಸಿ ಡಿಜಿ ಯಾತ್ರೆ ಇದೆ, ಬೇಗ ಆಗುತ್ತೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. 2 ಸೆಕೆಂಡ್ ಒಳಗೆ ಬಂದ್ಬಿಟ್ವಿ. ಹೋಗಿ ಒಂದು ಕಡೆ ನಿಂತ್ಕೊಂಡ್ವಿ, ಅದು ಸ್ಕ್ಯಾನ್ ಆಯಿತು, ಬಂದ್ಬಿಟ್ವಿ. ನೀವೇನಾದ್ರು ಬರ್ತಾ ಇದ್ದೀರಾ ಅಂದರೆ ಗೌರ್ಮೆಂಟ್ ಅವರೇ ಮಾಡಿರೋ ಆ್ಯಪ್ ಡಿಜಿ ಯಾತ್ರೆ ಯೂಸ್ ಮಾಡಿ, ಸಖತ್ತು ಟೈಮ್ ಸೇವ್ ಮಾಡ್ಬೋದು ಗೈಸ್. ಲಿಟ್ರಲಿ 5 ನಿಮಿಷದಲ್ಲಿ ಎಲ್ಲ ಮುಗಿದೋಯ್ತು ಪ್ರೊಸೀಜರು. ಇದೇ ಆ್ಯಪ್ ಇರಲಿಲ್ಲ ಅಂದಿದ್ರೆ ಅಮ್ಮಮ್ಮ ಅಂದರೆ 1 ಅವರ್ ಮೇಲಾಗಿರೋದು. ಒಳಗೆ ಹೋಗಿ ಲೈನಲ್ಲಿ ನಿಂತ್ಕೊಂಡು ಲೈನಲ್ಲಿದ್ದು ಟ್ಯಾಗ್ ಕೊಡ್ತಾರೆ ಲಗೇಜ್ನ ಒಳಗೆ ಹಾಕಿ, ಏನೋ ಕಥೆಗಳು. ಫೈನಲಿ ಮುಗೀತು. ಸೊ ನನ್ನ ಪ್ರಕಾರ ಈಗ ಸಮಾಧಾನವಾಗಿ ಹೋಗ್ಬೋದು. ಇನ್ನೂ ಮಾತ್ರ 1 ಅವರ್ ಟೈಮ್ ಇದೆ. ನಾನು ಎಲ್ಲಿ ಈ ಪ್ರೊಸೆಸಲ್ಲೇ 1 ಅವರ್ ಆಗೋಗುತ್ತೆ. ಯೂಶಲಾಗಿ ಇದಕ್ಕೆ ಬೇಗ ಬರಬೇಕು ಅಂತ ಹೇಳೋದು, ಏರ್ಪೋರ್ಟ್ಗೆ 2 ಅವರ್ ಮುಂಚೆ ಬರಬೇಕು ಅಂತ. ಓದಿ ಪ್ರೊಸೀಜರ್ಗಳು ಇರ್ತಾವಲ್ಲ, ಫೈನಲಿ ಕ್ರೇಜಿ. ಬನ್ನಿ ಈಗ ಏನಾದ್ರು ತಿನ್ಕೊಂಡು, ಬ್ರೇಕ್ಫಾಸ್ಟ್ ಆಯಿತು, ಆದರೂ ಏನಾದ್ರು ಕಾಫಿ ಕುಡಿದು ಬೇಗ ಫ್ಲೈಟ್ ಹತ್ತಿ ನಿದ್ದೆ ಮಾಡಿಕೊಂಡು ಬೆಂಗಳೂರು ರೀಚ್ ಆದರೆ ಸಾಕು. What I have around me means nothing to me if I can't share it with you. Walking through all the dust, memories and frame a past we simply let fade. But I don't close the door. ಗೈಸ್, ಇದೇ ಫ್ಲೈಟಲ್ಲಿ ಹೋಗ್ತಾ ಇರೋದು ನಾವು. ಇಲ್ಲಿ ನೋಡಿ ಹೋಗ್ತಾ ಇದ್ದೀವಲ್ಲ ಗೈಸ್. ಸೊ ನಾನು ಡೆಲ್ಲಿಗೆ ಲಾಸ್ಟ್ ಬಂದಿದ್ದು ಯಾವಾಗ ಅಂದರೆ, ಆಚೆ ಹೋಗಿರಲಿಲ್ಲ, ಡೆಲ್ಲಿ ಏರ್ಪೋರ್ಟಲ್ಲಿ ಕೂತಿದ್ದು. ಕಾಶ್ಮೀರ್ಗೆ ಹೋಗ್ಬೇಕಾದ್ರೆ ನನಗೆ ಈಗ ನೆನಪಾಯ್ತು. ಏರ್ಪೋರ್ಟ್ ನೋಡ್ಬೇಕಾದ್ರೆ ಯಾವಾಗ ಬಂದಿದ್ದೀನಲ್ಲ ಅನ್ನೋ ನೆನಪು. ಕಾಶ್ಮೀರ್ಗೆ ಹೋಗ್ಬೇಕಾದ್ರೆ ಲೇ ಓವರ್ ಇತ್ತು, ಒಂದು 8-9 ಅವರ್ ಕೂತಿದ್ದು. ಸೊ ಅದೊಂದು ನೆನಪಿದೆ ಅಷ್ಟೇ. You make me feel so crazy, still in love with you. You make me feel amazing when I'm next to you. You make me feel so crazy, my heart breaks. ಗೈಸ್ ನೋಡಿ, ಇಲ್ಲಿ ಫ್ಯೂಲ್ ತುಂಬಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಫ್ಲೈಟಲ್ಲಿ ಫ್ಯೂಲ್ ತುಂಬಿಸ್ತಾ ಇದ್ದಾರೆ. ಬರ್ದಿದೆ ಫ್ಯೂಲ್ ಅಂತ. ಸೊ ಫ್ಲೈಟಲ್ಲಿ ಬಂದಿದ್ದೀವಿ. ಲಾಸ್ಟ್ 33 ಸೀಟು, 39ವರೆಗೂ ಇದೆ. ನಾವು 33ಅಲ್ಲಿ ಲಾಸ್ಟಲ್ಲಿ ಇದ್ದೀವಿ. ಈ ಸೈಡ್ ದೇವ್ರು ನಂಬ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ ಫ್ಲೈಟಲ್ಲಿ. ದೇವರೇ ಭಯ ಅಂತ ದೇವರಣಿಗಿದೆ. ಇದು ನಗೋ ವಿಷಯ, ಭಯ ಇದೆ ಲಿಟ್ರಲಿ. ಬಟ್ ಸ್ಲೋ ಆಗಿ ಆಗುತ್ತೆ. ಯಾವುದೋ 1-2 ಇನ್ಸಿಡೆಂಟ್ ಈ ಥರ ಆಗುತ್ತೆ. ಬಟ್ ಅಲ್ಲಿ ಮನೆಗೆ ಹೋಗೋಣ. ಮನೆಗೆ ಹೋಗ್ಬೇಕು ಗೈಸ್. ಮನೆಗೆ ಹೋಗಿ ನಿಮ್ಮ ರೂಮಲ್ಲಿ ಕೂತ್ಕೋಬೇಕು ಸ್ವಲ್ಪ ಹೊತ್ತು. ಗೈಸ್, ಸೊ ಫೈನಲಿ ಫ್ಲೈಟ್ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಟೇಕ್ ಆಫ್ ಆಗುತ್ತೆ. ನೋಡಿ ಮೂವ್ ಆಗ್ತದೆ. ಇಲ್ಲಿ ನೋಡಿ, ಇಲ್ಲೊಂದು 100-200 ಮನೆ, ಮತ್ತೆ ಇಲ್ಲೊಂದು 1000 ಮನೆ, ಎಲ್ಲ ಖಾಲಿ. ಕ್ರೇಜಿ ಅಲ್ಲ, ಎಷ್ಟು ಮನೆ ಇದೆ ಇಲ್ಲಿ. ಇಲ್ಲೆಲ್ಲ ಖಾಲಿ. ಅಲ್ಲಿ ಒಂದು ಏರಿಯಾ, ಇಲ್ಲೆಲ್ಲ ಖಾಲಿ. ಮತ್ತೆ ಅಲ್ಲೊಂದು ಏರಿಯಾ, ಎಲ್ಲ ಖಾಲಿ. ಅಲ್ಲೊಂದು ಏರಿಯಾ. ಮಲಗಿದ್ದೆ, ವೆದರ್ ಸರಿ ಇಲ್ವಂತೆ, ಬೆಚ್ಚ ಓಡಾಡ್ತಿದೆ ಫ್ಲೈಟು. ದೇವ್ರ ಸಾಂಗ್ ಹಾಕ್ಬಿಟ್ಟವ್ರೆ. ಕೈ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಭಯ ಆಗ್ತಿದೆ ಗೈಸ್.
ನೋಡಿ ಓದ್ಕೊಂಡು ಕೂತವ್ರಿ ಚಿಪ್ ಮಾಡೋದು ಹೆಂಗೆ ಅಂತ. ನಾನು ಓದ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಸೀಟ್ ಬೆಲ್ಟ್ ತೆಗಿಬೇಕು. ಕ್ಯಾನ್ ಹೆಂಗೆ ಅಲ್ಲಾಡುತ್ತೆ ನೋಡಿ, ಅದ್ರ ಮೇಲೆ ಗೊತ್ತಾಗುತ್ತೆ ಶೇಕ್ ಆಗ್ತಿದೆ ಇಲ್ವಾ ಅಂತ. ನೋಡಿ 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 ಮೂವ್ ಆಗುತ್ತೆ. Stop shopping. If you have noticed that and have changed your seat, please write a note for us to send you. Do browse our menu in the Hello 6E magazine and let us know if you would like to buy a snack, which comes along with benefits of your choice. Get your treat when it's ready. We'll come back soon. Sit back, relax, and let's have a snack. ಈ ರೆಕ್ಕೆಗಳಿದೆ ನೋಡಿ, ಅದು ಅಲ್ಲಾಡ್ತಿದೆ ಹಿಂಗೆ ಹಿಂಗೆ ಹಿಂಗೆ. ಮಲ್ಕೊಬಿಟ್ಟವ್ರೆ, ಅವ್ರಿಗೆ ಗೊತ್ತಿಲ್ಲ ಇನ್ಸಿಡೆಂಟ್. ಅಲ್ಲಾಡ್ತದೆ ಯಾರೆಲ್ಲ ದೇವರು ಬರ್ತಾರೆ ಎಲ್ರು ಗಾಬರಿ ಆಗ್ಬಿಟ್ಟವ್ರೆ ಫ್ಲೈಟಲ್ಲಿ. ಶೆಟ್ ಅಪ್ಪ ದೇವ್ರೆ ಕಾಪಾಡಪ್ಪ, ನಮ್ಮ ಮನೆಯವ್ರು ನನ್ನೇ ನಂಬ್ಕೊಂಡವ್ರೆ, ದೇವ್ರೆ ಕಾಪಾಡಪ್ಪ. ನಮ್ಮ ಮದುವೆ ಆಗಿಲ್ಲ, ದೇವ್ರೆ ಕಾಪಾಡಪ್ಪ. ಅಲ್ಲಾಡ್ತಿದೆ ಫ್ಲೈಟು. ಬಾಯ್ ಅಷ್ಟೇ ಕೈಸ್ ಅಲ್ಲಾಡ್ತಿದೆ. ಗಾಬರಿ ಆಗ್ತಾ ಇದೆ ಗೈಸ್. ದೇವ್ರೆ ದೇವ್ರೆ ಕಾಪಾಡಪ್ಪ, ಕಾಪಾಡ ದೇವ್ರೆ ದೇವ್ರೆ. ಬಂದಾರೆ ಮೋಡ ಬಂದಾಗ ಅಲ್ಲಾಡ್ತಾ ಇದೆ, ಮೋಡ ಬಂದಾಗ ಅಲ್ಲಾಡ್ತಾ ಇದೆ. ಫೈನಲಿ ಲ್ಯಾಂಡ್ ಆಗ್ತಾ ಇದೆ ಫ್ಲೈಟ್ ಬೆಂಗಳೂರು. ನೋಡಿ ಸಡನ್ನ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದು ಸುಮ್ಮನೆ ಹನಿ ಬೀಳ್ತಲ್ಲ, ಜೋರು ಮಳೆ, ಆಲ್ ಸಡನ್. ಇಷ್ಟು ಜನ ಇಳಿದ ಮೇಲೆ ನಾವು ಇಳಿಬೇಕು ಅಂತ ಟೆನ್ಷನ್ ಆಗ್ತಿತ್ತು. ಆಮೇಲೆ ಇಂಜನ್ ಓಪನ್ ಮಾಡ್ತಿದ್ದಾರೆ ಈಗೆಲ್ಲ ನೋಡಿ, ಹೆಂಗೆ 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 ಓಡೋಗ್ತಾವೆ ನೋಡಿ, ಹೆಂಗೆ ಓಡೋಗ್ತಾವೆ ನೋಡಿ ಈಗೆಲ್ಲ. ಆ ಡೋರ್ ಓಪನ್ ಮಾಡೇ ಇಲ್ಲ, ಅದಕ್ಕೆ ಈ ಡೋರಲ್ಲೇ ವಾಪಸ್ ಹೋಗ್ತಾ ಇದ್ದೀವಿ ಎಲ್ಲರೂ. ಎಲ್ಲ ಖಾಲಿ ಆದಮೇಲೆ ಹೋಗ್ತಾ ಇರೋದು. ಎಷ್ಟೊತ್ತು ಖಾಲಿ ಇದೀವಿ ಗೊತ್ತಾ? ನೋಡಿ ರಷ್ಯಾದಲ್ಲಿ ಕೂತ್ಕೊಂಡು ನಮ್ಮ ರೀಲ್ಸ್ ಮತ್ತು ಬ್ಲಾಗ್ ನೋಡ್ತಾರಂತೆ. ರಷ್ಯಾ ಸಬ್ಸ್ಕ್ರೈಬರ್, ರಷ್ಯನ್. ಸಾರಿ ಹಂಗೇನಿಲ್ಲ. ಥ್ಯಾಂಕ್ಸ್ ಸಿ ಯು. ನೋಡಿ ಅವರೇ ಪೈಲಟ್ ನಮ್ಮ ಗಾಡಿ ಓಡಿಸಿದ್ದು, ಐ ಮೀನ್ ಫ್ಲೈಟಲ್ಲಿ ಬಂದಿದ್ದು ಫೀಮೇಲ್ ಪೈಲಟ್. ಹಾಯ್ ವಿಹಾನ್, ಹೌ ಆರ್ ಯು? Look at his reaction. Hi, how are you? Okay. Thank you. ಹಂಗೆ ಚೆನ್ನಾಗಿ ಓದಿ ಆಯ್ತಾ? ನಿಮ್ಮ ಅಪ್ಪ ಅಮ್ಮ ಕಂಪ್ಲೇಂಟ್ ಮಾಡ್ತಿದ್ರು. ಥ್ಯಾಂಕ್ ಯು. ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ಅಲ್ಲ. ಗೈಸ್, ನಮ್ಮ ಫೈಲಿ ಮನೆಗೆ ವಾಪಸ್ ಬಂದೆ. ಈಗ ಸೀನ್ ಏನು ಅಂದರೆ, ನಮ್ಮ ಅಕ್ಕಗೆ ನಮ್ಮ ಅಮ್ಮಗೆ ನಾನು ಕಲ್ತಿರೋ ಬಟ್ಟೆನ ತೋರಿಸ್ಬೇಕು, ಸ್ಯಾರಿ ಮತ್ತು ಬಟ್ಟೆ. ಈಗ ನಾನು 3 ತಂದಿದ್ದೀನಿ. ಅದರಲ್ಲಿ ನಮ್ಮ ಅಮ್ಮಗೆ ಇಷ್ಟು, ನಮ್ಮ ಅಕ್ಕಗೆ ಇಷ್ಟು ಅಂತ ಗೊತ್ತಿಲ್ಲ. ನೋಡೋಣ ಯಾರಿಗೇನು ಇಷ್ಟ ಆಗುತ್ತೆ ಅಂತ. ಗೈಸ್, ಎರಡಿದೆ. ಈಗ ನಾನು ಹೆಂಗೆ ಮಾಡ್ಬೋದು ಅಂದರೆ, ಒಂದು ಅವರೇ ಸೆಲೆಕ್ಟ್ ಮಾಡೋ ಥರ ಡಿಸೈಡ್ ಮಾಡೋದು, ಇನ್ನೊಂದು ಅವ್ರಿಗೆ ಇಬ್ಬರಿಗೂ ಒಂದು ಗೇಮ್ ಆಡಿಸ್ಬಿಟ್ಟು ಕೊಡೋದು. ನೋಡೋಣ ಗೈಸ್. ನಮ್ಮ ಲೈಫಿನ 2 ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ನಾವು ಡೆಲ್ಲಿಯಿಂದ ಏನೋ ತಂದಿದ್ವಿ. ಸೊ ಈಗ ಪ್ರಾಬ್ಲಮ್ ಏನು ಅಂದ್ರೆ, ನನಗೆ ಶಾಪಿಂಗ್ ಮಾಡಕ್ ಬರಲ್ಲ ಆಯ್ತಾ, ಡೆಲ್ಲಿ. ಓಕೆ, ಈಗ ಅದರಲ್ಲಿ ಈಗ ಯಾವುದೋ ಒಂದು ಕವರ್ ಅಲ್ಲಿ ಒಂದು ಸ್ಯಾರಿ, ಒಂದು ಡ್ರೆಸ್ ಪೀಸ್ ಇದೆ. ಇನ್ನೊಂದ್ರಲ್ಲಿ ನನಗೆ ಇಷ್ಟ ಆಗಿದ್ದ ಸ್ಯಾರಿ ಇದೆ. ಅಂದ್ರೆ ಇದ್ರಲ್ಲಿ ನಾನು ತಂದಿದ್ದಾರೆ, ನನಗೆ ಇಷ್ಟ ಆಗಿದ್ದೆ. ಸೊ ಈಗ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅದು ಅವ್ರಿಗೆ. ನೀವು ಆಮೇಲೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಶೇರಿಂಗ್ ಮಾಡ್ಕೊಳ್ಳಿ. ಬಟ್ ಒಂದು ಡ್ರೆಸ್ ಪೀಸು, ಒಂದು ಸ್ಯಾರಿ ಇರೋ ಕವರ್ ಒಂದಿದೆ, ಮತ್ತೆ ಬರೀ ಒಂದು ಸಖತ್ತಾಗಿರೋ ಸ್ಯಾರಿ ಕವರ್ ಒಂದಿದೆ. ಸೊ ನಿಮ್ಗೆ ಯಾವ್ದು ಸಿಗುತ್ತೆ ಅಂತ ನೀವು ಡಿಸೈಡ್ ಮಾಡಿ. ಈಗ ನೀವಿಬ್ರು ಅಂದ್ರೆ ನಾವು ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ
ಯಾವ್ದು ಓಪನ್ ಮಾಡಾಗ ಯಾವ್ದು ಸಿಗುತ್ತೆ ನೀವಿಬ್ರಲ್ಲಿ ಡಿಸೈಡ್ ಮಾಡಿ ನಿಮ್ಗೆ ಯಾವ್ದು ಬೇಕು ಅಂತ. ಅಲ್ಲ ಹಂಗಲ್ಲ, ಒಬ್ರಿಗೊಬ್ರು ಮಾತಾಡ್ಕೊಳ್ಳಿ ಯಾವ್ದು ಬೇಕು ಅಂತ. ಇದೆ ನಿಮ್ಗೆ ಯಾವ್ದು ಬೇಕು? ಸರಿ ನಿಮ್ಗೆ ಬೇಕಾ? ಇರಿ ನೋಡ್ತೀನಿ. ಅಲ್ಲ ನೋಡೋದಲ್ಲ, ಇಲ್ಲ ಹಂಗೆ ನೀವು ಹೇಳ್ಬೇಕು. ಟಚ್ ಮಾಡ್ಬಿಟ್ರಪ್ಪ. ಆಯ್ತು, ಟಚ್ ಮಾಡೋದು ಗೊತ್ತಾಗ್ಬಿಡೋದು. ಸ್ಯಾರಿ ಡ್ರೆಸ್ ಎರಡು ಬೇಕಾ ಇಲ್ಲ ಬರೀ ಸ್ಯಾರಿ ಬೇಕಾ ನಿಮಗೆ? ಅದೇನ್ ಗೊತ್ತಾಗುತ್ತೆ ನಿಮ್ಗೆ? ನಿಮ್ಗೆ ಗೊತ್ತಾಗುತ್ತೆ? ಕವರ್ ಯಾವ್ದು ಬೇಕು? ಕವರ್ ಯಾವ್ದು ಬೇಕು ಡಿಸೈಡ್ ಮಾಡಿ. ಕವರ್ ದಪ್ಪ ಯಾವ್ದಿದೆ ನೋಡೋಣ. ಸೈಜ್ ಪರ್ಸನಾಲಿಟಿ ಯಾವ್ದೋ ಒಂದು ಕವರ್ ಇದೆ. ಇರಪ್ಪ. ಇಂಕಿ ಪಿಂಕಿ ಪಾಂಕಿ ಫಾದರ್ ಸೆಟ್ ಆಂಕಿ ಫಾದರ್ ಡೈಸ್ ಮದರ್ ಡೈಸ್ ಇಂಕಿ ಪಿಂಕಿ ಪಾಂಕಿ ಆಪ್ಷನ್ ಇದೆಲ್ಲ ಎರಡು ಇರೋದು. ಇದೆಲ್ಲ ಒಂದೇ ಇರೋದು. ಇದೆರಡು ಇರೋದು. ಇದೆಲ್ಲ ಒಂದೇ ಇರೋದು. ಓಕೆ, ಓಪನ್ ಮಾಡಿ. ನಾವು ಒಮ್ಮೆ ಓಪನ್ ಮಾಡಿ ಫಸ್ಟ್. ಇಲ್ಲ ಇಲ್ಲ ನೀನು ಓಪನ್ ಮಾಡು ಫಸ್ಟ್. ನೀನು ಓಪನ್ ಓಪನ್ ಮಾಡಿ. ಅವ್ರು ಒಂದು ಓಪನ್ ಮಾಡಿದ್ರೆ Okay, that's ತೋರಿಸಿ. ಆಯ್ತು, ವಾವ್ ಚೆನ್ನಾಗಿದೆ. This is it. Wow. Wow. ಗೈಸ್ sometimes not getting option is also good thing. ನೋಡಿ, ಇದು ಇಷ್ಟ ಆಯ್ತಾ ಗೈಸ್? ನನಗೆ ಅಂಗಡಿಗೆ ಹೋಗಿದ ತಕ್ಷಣ ಫಸ್ಟ್ ಇಷ್ಟ ಆಗಿದ್ದು ಈ ಸ್ಯಾರಿ. ಒಂಥರ ಸಕ್ಕತ್ತಾಗಿದೆ ಅಂತ ಅನಿಸ್ತು, ಸಿಂಪಲ್ ಆಗಿ. ಮತ್ತೆ ಇನ್ನೊಂದೇ ಡ್ರೆಸ್ ಪೀಸ್ಗಳು ನೋಡಿದೆ, ಬಟ್ ನಂಗೆ ಯಾವುದು ಅಷ್ಟು ಇಷ್ಟ ಆಗಿಲ್ಲ. ಸೊ ಬಂದ್ಬಿಟ್ಟೆ. ನಾವು ಅಕ್ಕಾಗೆ ನಾವು ನೋಡಿ ಇಷ್ಟ ಆಗುತ್ತಾ ಗೊತ್ತಿಲ್ಲ. ಇದು ಡ್ರೆಸ್ ಪೀಸಾ? ಸೀರೆ ಅಂಗಡಿಯಲ್ಲಿ ಹೆಂಗೆ ಕೆಲಸ ಮಾಡ್ತೀಯ ಅಂತ ನೀಟಾಗಿ ಗೊತ್ತಾಗ್ತಾ ಇದೆ. ಹಂಗ್ ಓಪನ್ ಮಾಡ್ತಿದ್ದೆ ನೋಡಿ ನೀಟಾಗಿ. ಗೈಸ್, ನೋಡಿ ವೆರಿ ಗುಡ್. ಆರ್ಡರ್ ಯಾವ್ದೇಳು? ಅದೆಲ್ಲ ಗೊತ್ತಿಲ್ಲ. ಆಯ್ತು. ಇದು ಏನಿದು? ಇದೇ ಬಾರ್ಡರ್? ಪಲ್ಲು. ಇದು ಒಂದು ಸ್ಯಾರಿ ತೋರಿಸ್ಬಿಡ್ತೀನಿ. ಮತ್ತೆ ಇದೊಂದು ಬಟ್ಟೆ ಪೀಸು. ಅದು ಪ್ಯಾಂಟು. ಇದು ಪ್ಯಾಂಟ್ ಪೀಸು. ಮತ್ತೆ ಇದು ದುಪಟ್ಟ ಓಪನ್ ಪೀಸ್. ಮಾಡ್ಬೇಡ, ನೀಟಾಗಿ ಐರನ್. ಅಲ್ಲ, ನೋಡ್ಬೇಕಲ್ಲ ಚೆನ್ನಾಗಿದೆ ಇಲ್ವಾ ಅಂತ. ಮತ್ತೆ ಇದು ಬಟ್ಟೆ ಪೀಸು. ನಾನು ಅಮ್ಮಗೆ XXL XXL ಆಗುತ್ತೆ ಅಂತ ಕೇಳ್ಕೊಂಡೆ, ತಗೊಂಬಂದೆ. ಡ್ರೆಸ್ ಪೀಸ್ ಏನಿಲ್ಲ. ಮತ್ತೆ ಇದು ನಮ್ಮ ಅಕ್ಕ ಸ್ಯಾರಿ ನೋಡಿ ಸೆಲೆಕ್ಟ್ ಮಾಡಿರೋದು. ನಾನು ಸೆಲೆಕ್ಟ್ ಮಾಡಿರೋದು ಕವರ್ ಸೆಲೆಕ್ಟ್ ಮಾಡಿ ಬ್ಯಾಗ್. ಬಟ್ ಸಕ್ಕದಾಗಿದೆ. ಸಕ್ಕದಾಗಿದೆ ಸ್ಯಾರಿ. ಇಷ್ಟ ಆಯ್ತಾ? ಸಕ್ಕದಾಗಿದೆ. ಸಾಕೇಜಿಂಗ್. ಇಬ್ರು ಹಾಕೊಂಬದಲ್ಲ ಸೋನು? ಓಕೆ, ತುಂಬಾ ಚೆನ್ನಾಗಿದೆ. ಗ್ರ್ಯಾಂಡ್ ವರ್ಕ್ ಇದು. ಬನಾರಸ್ ಸ್ಯಾರಿ ನೋಡೋದಕ್ಕೆ ಇದೇನಿದೆ ಇದು? ಬ್ಲೌಸ್. ವಾವ್, ಗೋಲ್ಡ್ ಬ್ಲೌಸ್. ಸೊ ನೀನು ಇದರಲ್ಲಿ ಪ್ಲೇನ್ ಹೊಸ್ಕೊಬೋದು. Guys, ಅವ್ರು ಮಾತಾಡೋದನ್ನ ನೀವು ಕೇಳಿಸ್ಕೊಳ್ಳಿ, ನಾನು ಊಟ ಮಾಡ್ಕೊಂಡ್ಬಿಡ್ತೀನಿ. ಸೂಪರ್ ಸ್ಯಾರಿ ನೋಡಿ, ನಾನು ಹೇಳಿಲ್ವ ಬಾರಿ ಸ್ಟೋನ್ ಇರೋದಿದೆ ನೋಡಿ. ಸ್ಟೋನ್ ಇದೆ. ಇದೆ ಪಲ್ಲು. ಫಂಕ್ಷನ್ Colours ಫಂಕ್ಷನ್ ವೇರ್ಗೆ ಮದ್ವೆಗಳಿಗೆ ಸಕ್ಕದಾಗಿದೆ ಕಲರ್ ಮಾತ್ರ. ಥ್ಯಾಂಕ್ ಯು ಬೊಬ್ಬು. ಇದು ಕಲರ್ ಯಾರು ಚೆನ್ನಾಗಿ ಕಾಣ್ತಾರೆ. ಇದು ಬೆಳ್ಳಿಗೆ ಕಪ್ಪಗೆ ಒಟ್ನಲ್ಲಿ ಅನ್ನೋದಿಲ್ಲ ಗೈಸ್. ಇವಾಗ ನಮ್ಮ ಅಮ್ಮನೇ ಉಡ್ಕೊಳದ್ ಏ ಅಲ್ಲಮ್ಮ, ಅವಾಗಿಂದ ಕಪ್ಪು ಯಾರು ಉಟ್ಕೊಂಡ್ರು ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಾರೆ. ಅವ್ರವ್ರ ಬಟ್ಟೆ ಕಡೆ ನೋಡೇ ಇಲ್ಲ, ಬರೀ ಇದೇ ನೋಡ್ತಾ ಇರೋದು. ಈಗ ನಮ್ಮ ಅಕ್ಕ ಸ್ಯಾಕ್ರಿಫೈಸ್ ಮಾಡ್ತಾಳ ಇಲ್ವಾ ನೋಡೋಣ ಬನ್ನಿ ಗೈಸ್. ನಮ್ಮ ಅಕ್ಕಗೆ ಸ್ಯಾರಿ ನಮ್ಮ ಅಮ್ಮ ಕೊಡ್ತಾಳ ಇಲ್ವಾ ಅಂತ ನೋಡೋ ಟೈಮು. ನಮ್ಮ ಅದನ್ನ ಸ್ಯಾಕ್ರಿಫೈಸ್ ಮಾಡಿ ನಮ್ಮ ಅಮ್ಮ ಈಗ ಈ ಸ್ಯಾರಿ ಇಷ್ಟ ಆಗಿದ್ರು ನಮ್ಮ ಅಕ್ಕಗೆ ಬಿಟ್ಕೊಡ್ತಾರ, ಇಲ್ಲ ನಮ್ಮ ಅಕ್ಕ ನಮ್ಮ ಅಮ್ಮಗ್ ಬಿಟ್ಕೊಡ್ತಾರ ಸ್ಯಾರಿನ ನೋಡೋಣ. ಈಗೂ ಉಂಟೆ. ಓಕೆ, ಯಾರು ಹೊಲ್ಸ್ಕೊಡೋಣ ಬ್ಲೌಸ್? ಬ್ಲೌಸ್ ನನ್ನ ಸೈಜ್ ಹೊಸ್ಕೊಂತೀನಿ. ಕೇಳಿಲ್ಲ ನಿಮಿಷ ಕೇಳು. ಕಾಂಟ್ರಾಸ್ಟ್ ಹಾಕ್ತಾ ಇರ್ತಾಳ, ಬಟ್ ನಾನು ಕಾಂಟ್ರಾಸ್ಟ್ ಹಾಕಲ್ಲ. ನನಗೆ ಕಾಂಟ್ರಾಸ್ಟ್ ರೆಡಿಮೇಡ್ ಬ್ಲೌಸ್ ರೇರು. ಇದರಲ್ಲಿ ಪೀಸ್ ದೊಡ್ಡದಿದೆ, ಬ್ಲೌಸ್ ಪೀಸ್. ಹೇಳ್ತಾರೆ ಫೈನಲ್ ಆಗೋಗ್ಬಿಟ್ಟಿದೆ. ಏನ್ ಎಕ್ಸ್ಕ್ಯೂಸ್ ಮಾಡ್ತಾರೆ? ಮೀ, ಯಾಕೆ ನಾನು ಜಗಳ ಮಾಡೋದು? ನೀವು ಬೇಕಂದ್ರೆ ನಾನು ಅಡ್ಜಸ್ಟ್ ಮಾಡ್ಕೊಂಡು. ಅಲ್ಲ, ಇಲ್ಲಿ ಏನು ಜಗಳ ಇಲ್ಲ. ಇದು ನನಗ್ ಬಂದಿದ್ ನಾನು ಎತ್ಕೋತೀನಿ, ನಿಮಗ್ ಬಂದಿದ್ ನೀವ್ ಎತ್ಕೊಳ್ಳಿ ಅಷ್ಟೇ ಅಲ್ವಾ ಬಬ್ಲಿ? ಇವಾಗ ನೀನ್ ಏನ್ ಹೇಳ್ದೆ? ನನಗ್ ಗೊತ್ತಿಲ್ಲ. ನೀವು ಜಗಳ ಆಡಂಗಿದ್ರೆ ಆಡ್ಬೋದು, ಜಗಳ ಅಲ್ಲ. ಕಿತ್ತಾಡಂಗಿದ್ರೆ ಕಿತ್ತಾಡ್ಬೋದು, ನನಗ್ ಗೊತ್ತಿಲ್ಲ. ಆಯ್ತು ಮಮ್ಮಿ, ಇಟ್ಕೊಳ್ಳಿ, ನೀವೇ ಇಟ್ಕೊಳ್ಳಿ, 3 ಇಟ್ಕೊಳ್ಳಿ. ನೀನು ಹಾಕೋಸನು ಬೇಜಾರ. ಬ್ಲೌಸ್ ಮಾತ್ರ ಅವರೇ ಹೊಲ್ಸ್ಕೊಡೋದು ಗೈಸ್. ಬ್ಲೌಸ್ ಮಾತ್ರ ಅವರೇ ಹೊಲ್ಸ್ಕೊಡೋದು, ನಾನೇ ಇಟ್ಕೋಬೇಕಂತ. ಚೆನ್ನಾಗಿದ್ಯಾ? ಸೂಪರ್ ಆಗಿದ್ಯಾ? ಇದು ಚೂಡಿದಾರ್ ಮಾಡಿಸ್ಬೋದು ಮಮ್ಮಿಗೆ, ಅದಕ್ಕೆ ತಂದಿದ್ ನಾನು. ನಮ್ಮ ಆಗ್ತಾರಲ್ಲ, ಮಾಡಿಸ್ಬೋದು ಅಲ್ಲ, ಸ್ಟಿಚ್ ಮಾಡಿಸ್ಬೋದು. ನಮ್ಮ ಆಗ್ತಾರಲ್ಲ ಈ ತರ, ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸ್ಯಾರಿ ಕಲರ್ ಸೂಪರ್ ಆಗಿದೆ. ಥ್ಯಾಂಕ್ ಯು. ನಾನೇ ಉಡ್ಕೊಂಡ್ಬಿಟ್ಟ. ಹೌದು, ಉಡ್ಸೋಣ ಬಬ್ಲು, ಉಡ್ಸೋಣ. ಸುಮ್ಮನೆ ಹಿಂಗ ಆಗ್ತದೆ. ಉಡ್ಸೋಣ ನೋಡೋಣ ಎಷ್ಟು ಚೆನ್ನಾಗಿ ಕಾಣುತ್ತೆ.
ಬೆಳ್ಳಿಗಿದ್ಯಾ ಬಬ್ಲು ನೀನು ಕಲರ್ ಎಷ್ಟು ಬೆಳ್ಳಿಗ್ ಬೇರೆ ಇದೆಯಾ ಬೆಳ್ಳಗಿದ್ರೆ ನಾನು ಈ ಸಾರಿ ಹಾಕೊಂಡು ಹೊಡ್ಬೇಕಾ ಅಲ್ಲ ಕಲರ್ ಕಾಣುತ್ತೆ ನೋಡಿ guys. ಜುಬ್ಬ ಎಲ್ಲ ಹಾಕೊಂಡ್ರೆ ನೀನ್ ಈ ತರದ್ದು ಸಕ್ಕ ಈ ಕಲರು ಸಕ್ಕ ಕಲರ್ ಸಕ್ಕತ್ತಾಗಿದೆ ಆಕ್ಚುಲ್ ಆಗಿ ನಂಗೆ ತುಂಬಾ ಇಷ್ಟ ಆಯ್ತು ಏನು ಮಾತಲ್ಲಿ ಉಳಿಸ್ತಾ ಗೈಸ್ ಈಗ ಹೊಲ್ಸೋ ಪ್ರೈಸ್ ನನ್ನ ಹತ್ರನೇ ಬರುತ್ತೆ ಅದಕ್ಕೆ ಮುಂಚೆ ನಾನು ಜೂಟ್ ಹಾಕ್ಬಿಡ್ತೀನಿ ಇದು ನಿಮ್ದು ನೀವು ಹೊಲ್ಸ್ಕೋಬೇಕು ನನ್ನ ಹತ್ರ ಎಲ್ಲ ಊರು ಹೊಲ್ಸ್ಕೊತಾರೆ ಓಕೆ